ಸರ್ಕಾರ ಕೋಗಿಲೆ ಪ್ರದೇಶದ ಸಂತ್ರಸ್ತರಿಗೆ ಮನೆ ನಿರ್ಮಾಣದ ಭರವಸೆ ನೀಡಿದೆ. ಸಂತ್ರಸ್ತರ ಮನೆ ನಿರ್ಮಾಣ ವಿಚಾರದಲ್ಲಿ ಅವರ ಹಿನ್ನೆಲೆ ಪರಿಶೀಲಿಸಲು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದರು. ಬಳ್ಳಾರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ರು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಮೂಲ ನಿವಾಸಿಗಳೇ ಬಾಂಗ್ಲಾದೇಶದಿಂದ ಬಂದಿದ್ದಾರೆಯೇ ಪರಿಶೀಲಿಸಿ. ಅಸ್ಸಾಂ, ಪಶ್ಚಿಮ ಬಂಗಾಳ ಸೇರಿದಂತೆ ಬಿಹಾರ ಚುನಾವಣೆ ವೇಳೆಯಲ್ಲಿ ವಲಸಿಗರು ಬಂದಿರುವುದು ಪತ್ತೆ ಆಗಿತ್ತು. ಬೇರೆ ಕಡೆಯಿಂದ ಬಂದವರನ್ನ ಹೊರಗೆ ಹಾಕುವ ಕೆಲಸ ಪ್ರಧಾನಿ ಮೋದಿ ಮಾಡುತ್ತಿದ್ದಾರೆ. ಆದ್ರೆ ಇಲ್ಲಿ ಓಲೈಕೆ ರಾಜಕಾರಣ ನಡೆಯುತ್ತಿದೆ. ಮೊದಲು ತೆರವು ಮಾಡೋದಕ್ಕೂ ಸ್ಪಷ್ಟೀಕರಣ ನೀಡಬೇಕು. ಎರಡನೆಯದ್ದು ಹೊಸ ಮನೆ ಮಾಡೋದಕ್ಕೆ ಸಮೀಕ್ಷೆ ನಡೆಸಿ ತೀರ್ಮಾನಿಸಬೇಕು. ರಾಜ್ಯದ ಹಲವು ಕಡೆ ಸರ್ಕಾರದ ಸ್ಥಳ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಿದ್ದಾರೆ. ಕೋಗಿಲು ಲೇಔಟ್ನವರಿಗೆ ಇದ್ದ ಸಾಫ್ಟ್ ಕಾರ್ನರ್ ಬೇರೆಯವರಿಗೆ ಯಾಕೆ ಇಲ್ಲ ಎಂದು ಹೇಳಿದರು. ತನಿಖೆ ಆಗಬೇಕು ಅನ್ನೋ ವಿಚಾರ ಬಂದಿದ್ದು ಯಾರು ಏನು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಈ ರೀತಿ ಗೊಂದಲ ಇರೋಂಥ ಟೈಮಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಕ್ಕೋಸ್ಕರವಾಗಿ ಈ ರೀತಿ ನಡ್ಕೊಳ್ಳೋದು ಕೂಡ ಯಾರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಹಿನ್ನೆಲೆಯನ್ನು ಬ್ಯಾಕ್ಗ್ರೌಂಡನ್ನು ಇದಕ್ಕೋಸ್ಕರವಾಗಿ ಬಂದಿದ್ದರು, ಎಲ್ಲಿಂದ ಬಂದಿದ್ದರು, ಅವ್ರನ್ನ ಪುನಃ ಸರ್ಕಾರದ ಕಾನೂನುಬದ್ಧವಾಗಿ ಅವ್ರ ಮನೆಗಳು ನಿರ್ಮಿಸಿದ್ರಿಗಿನ ಎದಕ್ಕೋಸ್ಕರ ತೆಗಿಬೇಕಾಯಿತು. ಕಾನೂನು ಬಾಹಿರವಾಗಿ ಮಾಡಿದ್ರಿಗಿನ ತಕ್ಷಣ ತಾವೇನು ನಿರ್ಧಾರವನ್ನು ತೊಗೊಂಡಿದ್ರು, ಮನೆಗಳು ಕಟ್ಟಿಸ್ಕೊಡ್ಬೇಕನ್ನಂಥ ತೀರ್ಮಾನವನ್ನು ತೊಗೊಂಡಿದ್ರು. ಇಡೀ ರಾಜ್ಯದಲ್ಲಿ ಆ ರೀತಿಯಲ್ಲಿ ಆಗಬೇಕು. ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಆದಂಥ ಟೈಮಲ್ಲಿ ಯಾರು ಶಾಸಕರು ಬಂದು ನೋಡಲಿಲ್ಲ, ಯಾರು ಕೂಡ ಬಂದು ನೋಡಲಿಲ್ಲ, ಯಾರು ಕೂಡ ಅಧಿಕಾರಿಗಳು ಬಂದು ನೋಡಿಲ್ಲ. ಅವರು ಸಾಕಷ್ಟು ಮಂದಿ ಮಕ್ಕಳು ಎಲ್ಲರೂ ಕೂಡ ಶಾಲೆ ಓದಂಥ ಮಕ್ಕಳು, ಅಣ್ಣವರೇ ನಮ್ಮ ಮಕ್ಕಳು ಶಾಲೆ ಓದ್ತಾ ಇದ್ದಾರೆ, ಈ ವರ್ಷ ಓದ್ಕೊಟ್ರೆ ಪೂರ್ಣ ಆಗುತ್ತೆ, ನಮ್ಮ ಮಕ್ಕಳಿಗೆ ಜ್ವರ ಬಂದಿದೆ, ನಮ್ಮ ಮನೇಲಿ ಯಾರು ದುಡಿಯೋರಿಲ್ಲ, ನಮಗೆ ಸೋರ್ತಾ ಇದೆ, ಟೆಂಟುಗಳು ಹಾಕ್ಕೊಂಡಿದ್ವಿ, ಎಲ್ಲ ಹಾಕ್ಕೊಂಡಂಥ ತೆರವುಗೊಳಿಸಿದಂಥ ಟೈಮಲ್ಲಿ ಯಾವನು ಕೂಡ ಕ್ಯಾರಿ ಅನ್ನಲಿಲ್ಲ. ಆದರೆ ಎಲ್ಲೋ ಒಂದು ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋಂಥದ್ದು ಆಗಬಾರ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಆಗುವಂಥ ವಿಚಾರವನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಬೇಕಾಗುತ್ತೆ. ಅವ್ರು ಏನಂತ ಹೇಳಿದ್ರೆ, ಇವತ್ತು ಕೇವಲ ಗಾಂಧಿ ಕುಟುಂಬವನ್ನು ಓಲೈಸಬೇಕನ್ನೋಂಥದ್ದು ಬಿಟ್ಟರೆ ಬೇರೆ ಯಾವುದೂ ಏನಿಲ್ಲ. ಇವತ್ತು ಗಾಂಧಿ ಕುಟುಂಬಕ್ಕೆ ಸಲುವಾಗಿ ಜೈಕಾರವನ್ನು ಹಾಕುವಂತ ಹೋಗಿದ್ದಾರೆ. ಹಂಗಾಗಿ ಈ ವಿಚಾರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ಆದಂಥ ಟೈಮಲ್ಲಿ ಅಕಸ್ಮಿತವಾಗಿ ಸರ್ಕಾರ ಜಮೀನುಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಂಥ ಟೈಮಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕಾನೂನುಬದ್ಧವಾಗಿ ಏನು ಕೋಗಿಲೆ ಕ್ರಾಸಲ್ಲಿ ಏನು ತೀರ್ಮಾನವನ್ನು ತೊಗೊಂಡ್ರೋ ಆ ತೀರ್ಮಾನವನ್ನು ರಾಜ್ಯದಾದ್ಯಂತವನ್ನು ಕೂಡ ತಗೋಬೇಕಾಗ್ತದೆ ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಇಲ್ಲ, ನಾನು ಇವತ್ತು ಕೋಗಿಲೆ ಕ್ರಾಸಲ್ಲಿ ಆದಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ, ಯಾಕಂದರೆ ಅವ್ರನ್ನ ತೆರವುಗೊಳಿಸಿರೋದು ಯಾರು? ಸರ್ಕಾರನೇ ತೆರವುಗೊಳಿಸಿರೋದು. ಸರ್ಕಾರ ಎದಕ್ಕೋಸ್ಕರವಾಗಿ ತಿಳಿದು ಮುಖ್ಯಮಂತ್ರಿಗಳಿಗೆ ಧೈರ್ಯ ಇದ್ದಿದ್ರೆ ಹೇಳಬೇಕಾಯಿತು. ಇದನ್ನು ಕಸ ವಿಲೇವಾರಿ ಸಲುವಾಗಿ ಸೀಮಿತವಾದಂಥ ಐಡೆಂಟಿಫಿಕೇಷನ್ ಆದಂಥ ಜಾಗ ಪ್ರದೇಶ, ಈ ಪ್ರದೇಶದಲ್ಲಿದ್ದಂಥ ಟೈಮಲ್ಲಿ ಅವ್ರನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸಿದ್ವಿ. ಇದನ್ನು ಕೇರಳ ಮುಖ್ಯಮಂತ್ರಿಗಳು ಇಂಟರ್ಫೆರೆನ್ಸ್ ಆಗಲಿಕ್ಕೆ ಏನು ಅಧಿಕಾರ ಇಲ್ಲ. ವೇಣುಗೋಪಾಲ್ ಅವರು ಕೂಡ ಅವ್ರ ಇಂಟರ್ಫೆರೆನ್ಸ್ ಅಡ್ಮಿನಿಸ್ಟ್ರೇಷನ್, ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಇಂಟರ್ಫೆರೆನ್ಸ್ ಹಾಕಕ್ಕೆ ಏನು ಅಧಿಕಾರ ಇಲ್ಲ. ಆದಂಥ ಟೈಮಲ್ಲಿ ಕ್ಲಿಯರ್ ಆಗಿ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣೆ ಕೊಡಬೇಕಾಯಿತು. ಕೇವಲ ಅವ್ರಿಗೆ ಎದುರಿ ಅವರು ಪ್ರಧಾನಿ ಕಾರ್ಯದರ್ಶಿಗಳು, ಅವ್ರ ಪಾರ್ಟಿ ಪ್ರಧಾನಿ ಕಾರ್ಯದರ್ಶಿಗಳು ಹೇಳ್ತಾರೆ. ಅವ್ರಿಗೇನು ನಮ್ಮ ರಾಜ್ಯಕ್ಕೆ ಏನು ಪ್ರಧಾನಿ ಕಾರ್ಯದರ್ಶಿಗಳು ಅಲ್ಲ. ನಮಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರು ಯಾರು ಮಧ್ಯದಲ್ಲಿ ಇಂಟರ್ಫೆರೆನ್ಸ್ ಆಗೋಂಥವ್ರು? ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು 4-5 ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದ್ದಾವೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿ ಕಡೆ ಭಾಳಷ್ಟು ಕಡೆ ಹೋಗ್ತಾ ಇದ್ದಾರೆ ಅಂತ ಒಂದೇ ಒಂದು ಸ್ವಾರ್ಥ ಸಲುವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದಕ್ಕೋಸ್ಕರವಾಗಿ ಇಲ್ಲಿ ವೇಣುಗೋಪಾಲ್ ಅವರು ಇಂಟರ್ಫಿಯರೆನ್ಸ್ ಆಗಿ ಅವರು ಸೂಪರ್ ಸಿ ಎಂ ಥರ ನಡೆಸ್ಕೊಳೋದು ಏನು ಬೇಕಿತ್ತು? ನಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ ಅವ್ರು ಯಾರು ಬರೋರು? ಅವ್ರು ಇದ್ದರೆ ಕೇರಳಕ್ಕೆ MP ಇರ್ಬೋದು, ನಮಗೇನು ಸಂಬಂಧ? ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ಬೋದು, ನಮ್ಗೆ ಯಾವುದೂ ಸಂಬಂಧ ಇಲ್ಲ. ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರನ್ನು ಏನು ಬೇಕಾದರೆ ಹ್ಞೂ ಅಂತಾನ. ಆತೇನು ಯಾವುದು ಹೇಳಿದ್ರು ಕೂಡ ಯಾವುದಕ್ಕೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಹ್ಞೂ ಅಂತಾನ. ಹ್ಞೂ ಅಂದಿದ್ದ ಕಡೆ ಎಲ್ಲಿ ಸಕ್ಸಸ್ ರೇಟ್ ಏನಿದೆ ಆತಂದು? ಸಕ್ಸಸ್ ರೇಟ್ ಯಾವುದೂ ಇಲ್ಲ. ಈ ಬಳ್ಳಾರಿಯಲ್ಲಿ ಆದಂಥ ಟೈಮಲ್ಲಿ ಬೇರೆ ಕಡೆ ಅವರು ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಇದ್ದಂಥವ್ರಿಗೆ ಅಲ್ಲೇ ತೆರವುಗೊಳಿಸಿದಂಥದ್ದಲ್ಲಿ ಬಡವ್ರಿಗೆ ಮನೆ ಕೊಡಲಿಕ್ಕಾಗಲಿಲ್ಲ. ಇನ್ನು ರಾಜ್ಯದಲ್ಲಿ ಅವ್ರು ಏನೋ ಬೇಕಂತೇಳಿ ಅವ್ರೇನೋ ಹ್ಞೂ ಅಂದೇಳಿ ಮುಖ್ಯಮಂತ್ರಿಗಳು ಹ್ಞೂ ಅಂದರೆ ನಾಳೆ ಯಾರೋ ಇವತ್ತೇನು ಹ್ಞೂ ಅಂದಾರಾಗಲಿ, ನಾಳೆ ಇವತ್ತು ಬೀಸೆಡ್ಡುಂಡಿನ ತಪ್ಪಿಸ್ಕೋಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಲಿ, ಇವತ್ತು ಯಾವ ರೀತಿಯಲ್ಲಿ ಕೂಡ ಅವರು ಹೇಳಿದಂಥ ಮಾತಿಗೆ ಸ್ಟಿಕನ್ ಆಗಿಲ್ಲ ಅನ್ನೋಂಥದ್ದು ಕೂಡ ಭಾಳಷ್ಟು ಉದಾಹರಣೆಗಳಿದೆ.
ಇದು ಕೂಡ ಕೇವಲ ಹೂ ಅಂತೇಳಿ ತಪ್ಪಿಸ್ಕೊಂಡಂಥ ಕೆಲಸ ಆಗಲಿ, ಬೇರೆ ಯಾವುದು ಕೂಡ ನಡೆಯಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಈಗ ನಿವಾಸಿಗಳಿದಾರಲ್ಲ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಬೇಕಾ ಬೇಡ? ಅಲ್ಲ, ಪರ್ಯಾಯ ವ್ಯವಸ್ಥೆನ ಕಲ್ಪಿಸೋಂಥ ಟೈಮಲ್ಲಿ ನಾವು ಮುಂಚೆ ಕೂಡ ಹೇಳಿದ್ದೀನಿ, ಅವ್ರನ್ನ ಪರ್ಯಾಯ ವ್ಯವಸ್ಥೆನ ಕಲ್ಪಿಸೋಂಥ ಟೈಮಲ್ಲಿ ಮೂಲ ಅವ್ರು ಎಲ್ಲಿಂದ ಬಂದರು. ಇವಾಗ ಇವು ಆಲ್ರೆಡಿ ಜಾರಿಯಲ್ಲಿದೆಲ್ಲ ನಮ್ಮದು SIR ಜಾರಿಯಲ್ಲಿದೆ. SIR ಜಾರಿಯಲ್ಲಿದ್ದಂಥ ಟೈಮಲ್ಲಿ ಕೇವಲ ನಾವು ಎಲ್ಲೋ ಮನಸ್ಸನ್ನು ದೋಚುವ ಸಿರೆ ಚಂದವು, ಥಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.